ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್. ಸೊ ಇವತ್ತು 4ನೇ ಪೇಪರ್ ಬರೆಯಕ್ಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಇವತ್ತು ನಮ್ಮ ನಿವೇದನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಅವನ್ನ ನೋಡಿ 1 ವೀಕ್ ಆಯಿತು. ಹೌ ವಿ ವಿಲ್ ರಿಯಾಕ್ಟ್ ಐ ಡೋಂಟ್ ನೋ. ಸೊ ಬನ್ನಿ ಹೋಗೋಣ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಸೊ ಕಮ್ ಲೆಟ್ಸ್ ಗೋ. ಇವಾಗ ಟೈಮ್ 10:30 ಆಗಿದೆ. ಸೊ ಕ್ವಿಕ್ಕಾಗಿ ಹೋಗಬೇಕು. 10:30 ಆಗಿದೆ. 11ಗೆ ಹೋದ್ರು 12 ಗಂಟೆ ತನಕ ಇದ್ದು ಅದಾದಮೇಲೆ ನಾನು ಹೋಗಿ ಸ್ವಲ್ಪ ರಿವೈಸ್ ಮಾಡಿಬಿಟ್ಟು ಎಕ್ಸಾಮ್ ಬರೆಯೋಕ್ಕೆ ಸರಿ ಹೋಗುತ್ತೆ. ಸೊ ಕಮ್ ಲೆಟ್ಸ್ ಗೋ. ಬಂದುಬಿಟ್ಟು ಪೊಮೆಗ್ರನೇಟ್ ಹಾಲು ಮತ್ತು ಕರ್ಜಿಕಾಯಿ ಕೊಟ್ಟಿದ್ದಾರೆ ಅಮ್ಮ. ಸೊ 11 ಗಂಟೆಗೆ 5 ನಿಮಿಷ ಇದೆ. ಐ ಆಮ್ ಹಿಯರ್. ಅದು 12 ಗಂಟೆ ತನಕ ಇರ್ತೀನಿ. ಅಲ್ಲಿಗೆ ಸ್ನಾನ ಮಾಡಿಸಿದ್ದಾಯ್ತು, ರೆಡಿ ಮಾಡಿದ್ದಾಯ್ತು. ನಿದ್ದೆ ಬಂದಿದೆ ನಮ್ಮ ಪಾಪಗೆ ಸ್ನಾನ ಆಯ್ತಾ ಚಿನ್ನಿ? ಅಮ್ಲಿ ಸ್ನಾನ ಆಯ್ತಾ ಅಮ್ಲಿ? ಸೊ ಹೆಂಗೆ ಕಾಣ್ತಾನೆ, ಕ್ಯೂಟಾಗಿ ಕಾಣ್ತಾನಲ್ಲ, ಕ್ಯೂಟ್ ಬಾಯ್ ಥರ ಅಂತ ಮಾಡ್ಕೊಂಬಿಟ್ಟವನೆ. ನಿದ್ದೆ ಬಂದಿದೆ, ಒಮ್ಮೆಗೆ ನಿದ್ದೆ ಬಂದಿದೆ. ಅಮ್ಮ ಚಿಕ್ಕಿಗೆ ಕಿಶ್ ಕೊಡು. ಕ್ಯೂಟಾಗಿ ನೋಡ್ತಾನೆ. ಅಮ್ಮಲ್ಲಿ ಯಾರ ಹತ್ರ ವೀಡಿಯೋ ಕಾಲಲ್ಲಿ ಮಾತಾಡಿದ್ದು? ಯಾರ ಹತ್ರ ವೀಡಿಯೋ ಕಾಲಲ್ಲಿ ಮಾತಾಡಿದ್ದು? ಅಮ್ಮಮ್ಮನ ಹತ್ರ. ಲಗೇಜ್ ಪ್ಯಾಕಾಗಿದೆ. ಮುದ್ದುಗಿ ನಿಮ್ಮ ಅಮಲಿ ಅಮಲಿ ಚಿಕ್ಕಿ ಮೇಲೆ ಪಚ್ಚ ಬಾ. ಚಿಕ್ಕಿ ಮೇಲೆ ಪಚ್ಚ, ಚಿಕ್ಕಿ ಮೇಲೆ ಪಚ್ಚ, ಚಿಕ್ಕಿ ಮೇಲೆ ಪಚ್ಚ, ಚಿಕ್ಕಿ ಮೇಲೆ ಪಚ್ಚ ಬಾ. ಚಿಕ್ಕಿ ಮೇಲೆ ನೀಟಾಗಿ ಪಚ್ಚ. ಮಲ್ಕ ಮಲ್ಕ, ಚಿಕ್ಕಿ ಮೇಲೆ ಮಲ್ಕ. ಯಾಕಮ್ಮ? ಯಾಕೆ ಅಮಲಿ? ಬಾ. ಅಟ್ಟಲ್ಲ ಎಟ್ಟಿಲಿ. ಆಯ್ತು ಮಲ್ಕ, ನನ್ನ ಮೇಲೇನೇನೆ. ಮಲ್ಕ. ಜೋ 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 ಲಾಲಿ ಜೋ ಜೋ ಕಂದ ಜೋ ಲಾಲಿ ಜೋ 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 ಲಾಲಿ. ಮಲ್ಕನ ನಾನು ಬಿಟ್ಟೋಗ್ಬಿಡ್ತೀನಿ ಅಂತ ನೀನು. ಕಿಂಡು ಕಿಂಡು ನನ್ನ ಗಿಣಿ ಇದು, ನಂದು ಗಿಣಿ ಇದು. ಅಡ್ಡು ಅಡ್ಡು ನೀನು ಅಡ್ಡು. ಇವತ್ತು ಪೇಪರ್ ಬಂದು ಕಾನ್ಫ್ಲಿಕ್ಟ್ ಆ್ಯಂಡ್ ನೆಗೋಸಿಯೇಷನ್ ಮ್ಯಾನೇಜ್ಮೆಂಟ್. ಇದರಲ್ಲಿ 4 ಮಾಡ್ಯೂಲ್ ಅಷ್ಟೇ ನಾನು ಓದಿರೋದು. 1 is ಇಂಟ್ರಡಕ್ಷನ್ ಆ್ಯಂಡ್ ಅನಾಲಿಸಿಸ್ ಆಫ್ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ನೆಗೋಸಿಯೇಷನ್. ಈ 4 ಮಾಡ್ಯೂಲ್ಸ್ ಓದಿದ್ದೀನಿ. ಇನ್ನು 2 ಮಾಡ್ಯೂಲಲ್ಲಿ ನೆಗೋಸಿಯೇಷನ್, ರಿಸಾಲ್ವಿಂಗ್ ಡಿಸ್ಪ್ಯೂಟ್, ಮ್ಯಾನೇಜಿಂಗ್ ಇಂಪಾಸಸ್ ಆ್ಯಂಡ್ ಡಿಫಿಕಲ್ಟ್ ನೆಗೋಸಿಯೇಷನ್ಸ್. ಈಗ 2 ಮಾಡ್ಯೂಲ್ ಓದಿಲ್ಲ, 4 ಓದಿದ್ದೀನಿ. ಸೊ ಏನಾಗುತ್ತೋ ಏನೋ, ಪೇಪರ್ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಲೆಟ್ ಮೀ ಗ್ಲಾನ್ಸ್. ಇವಾಗ 4, 3, 2, 1 ಅಂತ ಗ್ಲಾನ್ಸ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಇದನ್ನು ಗ್ಲಾನ್ಸ್ ಮಾಡಬೇಕು. ನನ್ನ ಹತ್ರ ಟೈಮ್ ಇನ್ನು ಕರೆಕ್ಟಾಗಿ 50 ಮಿನಿಟ್ಸ್ ಇದೆ 1:30ಗೆ. ಸೊ ಅಷ್ಟರಲ್ಲಿ ಚೆನ್ನಾಗಿ ಓದ್ಕೊಂಡು ಹೋಗೋಣ ಬನ್ನಿ. ಹಾಯ್ 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 ಹಾಯ್. ಪ್ಲೇನ್ ಕಿಸ್ ಕೊಡ್ತೀನಿ, ಪ್ಲೇನ್ ಕಿಸ್ ಕೊಡು. ಅಮ್ಮ ಇನ್ನೊಂದ್ಸಲಿ ಕೊಡು, ಪ್ಲೇನ್ ಕಿಸ್ ಕೊಡು. ಅಮ್ಮ ಚಿಕ್ಕಿ ಕಾವ ಕೊಡು, ಚಿಕ್ಕಿ ಕಾವ ಕೊಡು. ಆಮೇಲೆ ಇನ್ನೊಂದು ಪ್ಲೇನ್ ಕಿಸ್ ಕೊಡಾಯ್ತು. Another plain kiss. Chin plain kiss. Amma plain kiss. Hi enna. Amma hi enna. Hi hi. Bye. Bye heng madadu. Bye. Bye hangena. Hi bye ella hangena. Smile madu. Smile. Amma kutti smile. ನಮಸ್ತೆ. ಮೂಮೂ. ಆಮೇಲೆ ಇನ್ನೇನು ಬರುತ್ತೆ? ಅದು ಆಫ್ ಮಾಡೋದು ಗೊತ್ತಾ? ರೆಡ್ ಬಟನ್ ನೋಡಿದ್ರೆ ಆಫ್ ಆಗುತ್ತೆ ಅಂತ. ಚೆನ್ನಾಗಿ ಬಾಯ್ ಬಾಯ್ ಬಾ ಬಾಮ್ಮ. ಏನಮ್ಮ? ಬಾಯ್ ಅಮೂಲಿ, ಬಾಯ್ 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 ಅಮ್ಮ. ಅಮೂಲಿ ಬಾಯ್, ಅಮೂಲಿ ಬಾಯ್, ಅಮೂಲಿ ಬಾಯ್, ಅಮೂಲಿ ಬಾಯ್.
ಬೈ 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 ಕಂದ ಅಮ್ಮ ಬಾಯ್ ಬೈ ಕಂದ ಪ್ಲೇನ್ ಕಿಸ್ ಆಮೇಲೆ ಪ್ಲೇನ್ ಕಿಸ್ ಆಮೇಲೆ ಪ್ಲೇನ್ ಕಿಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಮಾಡ್ಕೊಬರಕ್ಕೆ ಹೋಗ್ಬೇಕು ನಾಗರಂದ್ರೆ ಹೆಂಗೆಲ್ಲ ಮಾಡ್ತಾರೆ ಏನು ಅಂತೆಲ್ಲ ಕೂಡ ನಿಮ್ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಅಷ್ಟರಲ್ಲಿ ಮನೇಲಿ ಪೂಜೆ ಹೆಂಗೆಲ್ಲ ಆಯ್ತು ಅಂತ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಇವಾಗ ನಮ್ಮ ಪಾಪು ಸ್ನಾನ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದ. ಅವಾಗ ಎದ್ದಿ ರೆಡಿ ಎಲ್ಲ ಕೂಡ ಮಾಡಿದ್ದಾಯ್ತು. ಅಮ್ಮಿ ಹಾಯ್ ಮಾಡು ಚಿನ್ಮ, ಹಾಯ್ ಮಾಡಮ್ಮ. ಸೊ ಇವಾಗ ಏನಕ್ಕೂ ಮೂಡಿಲ್ಲ. ಸೊ ಬನ್ನಿ ಇವಾಗ ಹೋಗೋಣ ಪೂಜೆಗೆ. ಈ ವ್ಲಾಗಲ್ಲಿ ಒಂಥರ 4-5 ಡೇಸ್ ಕಂಬೈಂಡ್ ಆಗಿ ತೆಗ್ದಿರೋಂಥ ವ್ಲಾಗು. ಫಸ್ಟ್ನೇ ದಿವಸ ಹೋದೆ, ನಿವೇದನ ಮಾತಾಡಿಸಿ ಎಕ್ಸಾಮ್ ಎಲ್ಲ ಬರೆದು ವಾಪಸ್ ನನ್ನ ಮನೆಗೆ ಬಂದೆ. ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಬರ್ಡೇ ಇತ್ತು. ಸೊ ಹಂಗಾಗಿ ಅಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗಬೇಕಿತ್ತು. ಸ್ವಲ್ಪ ಬೇಗ ಹೋಗಿದೆ ಅಂತ ತಿರ್ಗಾ ನಿವೇದನ ಹತ್ರ ಹೋಗಿ ಅವನ್ನ ಮಾತಾಡಿಸಿ ಫ್ರೆಂಡ್ ಬರ್ಡೇ ಎಲ್ಲ ಮಾಡಿಬಿಟ್ಟು ಕೂಡ ಮನೆಗೆ ಬಂದೆ. ಆ್ಯಂಡ್ ಮನೆಗೆ ಬಂದಿದ್ದಾದಮೇಲೆ ಅವನು ನೆಕ್ಸ್ಟ್ ಡೇ ನಮ್ಮ ಮನೆಗೆ ಬಂದ, ನೈಟ್ ಬಂದ. ತಿರ್ಗಿ ಬೆಳಗ್ಗೆದವ್ರು ಹೋದರು. ಅವ್ರು ಹೋದ್ಮೇಲೆ ನೆಕ್ಸ್ಟ್ ದಿವಸ ನಮ್ಮ ಸಂಗೀತಕ್ಕ ಅವ್ರು ಬಂದರು. ಸೊ ಹಂಗಾಗಿ ಅವತ್ತು ಅವಳಿದ್ದಾಳೆ ಅಂತ ಅಂದ್ಬಿಟ್ಟು ನಾಗರೆಲ್ಲ ಕೂಡ ಮಾಡೋಣ ಅಂತ ಫಸ್ಟೇ ಪ್ಲ್ಯಾನ್ ಆಗಿತ್ತು. ಅವಳು ಮಂಡೇ ಬಂದು ನಾವು ಟ್ಯೂಸ್ಡೇ ನಾಗರೆಲ್ಲ ಕೂಡ ಮಾಡಿದ್ವಿ. ಆ್ಯಂಡ್ ಅದೇ ರೀತಿ ಇವಾಗ ನಮ್ಮ ಚೋಟಿ ಕೂಡ ಸ್ನಾನೆಲ್ಲ ಆಗಿತ್ತು, ಮಲಗಿಸಿಲ್ಲ ಎಬ್ಬರಿಸಿದ್ದೆ. ಅದಕ್ಕೂ ಮುಂಚೆನೇ ಪೂಜೆ ಎಲ್ಲ ಕೂಡ ಮಾಡಿದ್ದೆ. ಆ್ಯಂಡ್ ಇವಾಗ ನಿಮಗೂ ಕೂಡ ನಾನು ಪೂಜೆ ಎಲ್ಲ ಕೂಡ ಹೆಂಗೆ ಮಾಡಿದೆ ಏನು ಅಂತೆಲ್ಲ ನಿಮ್ಮ ಜೊತೆನೂ ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಫಸ್ಟೇ ನಾನು ಆಲ್ರೆಡಿ ನೀಟಾಗಿ ಹೂವು ಎಲ್ಲ ಕೂಡ ತೆಗೆದು ದೇವ್ರ ಮನೆಯೆಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಇವಾಗ ಹೂವು ಎಲ್ಲ ಕೂಡ ಇಟ್ಬಿಟ್ಟು ನೀಟಾಗಿ ಪೂಜೆ ಎಲ್ಲ ಕೂಡ ಮಾಡೋಣ ಬನ್ನಿ. ಆ್ಯಂಡ್ ಅಷ್ಟರಲ್ಲಿ ನಮ್ಮ ಮನೆಯಲ್ಲಿ ನಮ್ಮಮ್ಮ ಉಪವಾಸ ಇರಬೇಕು ಅಂತ ಬೇರೆ ನನಗೆ ಹೇಳಿದರು. ಸೊ ಹಂಗಾಗಿ ಒಂದು ಗ್ಲಾಸ್ ಹಾಲು ಕೊಡ್ತಿದ್ದೆ ಅಷ್ಟೇ ಬೆಳಿಗ್ಗೆಯಿಂದ. ನಾಗರು ಮಾಡಬೇಕಾದ್ರೆ ಹೆಣ್ಮಕ್ಳು ಯಾರಾದರೂ ಒಬ್ಬರು ಉಪವಾಸ ಇದ್ದು ಪೂಜೆ ಎಲ್ಲ ಕೂಡ ಮಾಡಬೇಕು. ನಾಗರು ಬಂದು ಈ ಥರ ಹೆಣ್ಮಕ್ಳು ಮಾಡ್ಕೊಂಬಂದಿರೋದು ಸೊಸೆಗಳಾರು ಪೂಜೆ ಅಂದರೆ ಲೈಕ್ ನಾವು ಫಸ್ಟ್ ಮಾಡ್ತೀವಲ್ಲ, ಅದಾದಮೇಲೆ ಅವ್ರು ಪೂಜೆ ಮಾಡ್ತಾರೆ. ಸೊ ಹಂಗಾಗಿ ನಾನಿವಾಗ ಮನೇಲಿ ಪೂಜೆ ಎಲ್ಲ ಕೂಡ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಮನೇಲಿ ಪೂಜೆ ಎಲ್ಲ ಕೂಡ ಮಾಡ್ತಾಯಿದ್ದೀನಿ. ಇವಾಗ ಹೂವೆಲ್ಲ ಇಟ್ಟಿದ್ದಾಯಿತು. ಸೊ ಇವಾಗ ಸಾಂಬ್ರಾಣಿ ಕಡ್ಡಿ ಎಲ್ಲ ಕೂಡ ಹಚ್ಚಿ ಪೂಜೆ ಎಲ್ಲ ಕೂಡ ಮಾಡೋಣ. ದೇವರು ನಿಮಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ, ಫಸ್ಟು ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತ ದೇವರಿಗೆ ಪೂಜೆ ಎಲ್ಲ ಕೂಡ ಮಾಡಿದೆ. ಸೊ ನೀವು ಅದನ್ನು ಇವಾಗ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ಇವಾಗ ಫೈನಲಿ ಪೂಜೆ ಎಲ್ಲ ಆದಮೇಲೆ ಪೂಜಾ ರೂಮ್ ಯಾವ ಥರ ಕಾಣ್ತಿದೆ ಅಂತ ಒಂದು ಕ್ಲಿಪ್ಪಿಂಗ್ ನೋಡ್ತಿದ್ದೀನಿ. ಸೊ ಹಂಗಾಗಿ ಇದನ್ನು ಕೂಡ ನೋಡಿ ಹೆಂಗೆ ರೆಡಿ ಮಾಡಿದ್ದೀನಿ ಅಂತೆಲ್ಲ ಕೂಡ ನೋಡಿ. ಆ್ಯಂಡ್ ಇವಾಗ ಧೂಪ ಎಲ್ಲ ಕೂಡ ಹಚ್ಚೋ ಕ್ಲಿಪ್ಪಿಂಗ್ ಎಲ್ಲ ಕೂಡ ಹಾಕಿದ್ದೀನಿ ನೋಡಿ. ಸ್ಕ್ರೀನ್ ಮೇಲೇ ನೋಡಿಬಿಟ್ಟು ದೇವರ ಆಶೀರ್ವಾದ ಕೂಡ ಪಡ್ಕೊಳ್ಳಿ. ಆ್ಯಂಡ್ ನಾನು ಕೂಡ ದೇವರ ಆಶೀರ್ವಾದ ಎಲ್ಲ ಪಡ್ಕೊಂಡು ನೆಕ್ಸ್ಟ್ ಹಂಗೆ ನಮ್ಮ ಚೋಟಿ ಜೊತೆ ನಮ್ಮ ಮನೇಲಿ ಅಪ್ಪ ಅಮ್ಮ ಇರಲಿಲ್ಲ. ಸೊ ಹಂಗಾಗಿ ಹೋದ್ವಿ. ಇವಾಗ ನಮ್ಮಪ್ಪ ನಮ್ಮಮ್ಮ ಇರಲಿಲ್ಲ ಅಂತ ಹೇಳಿದೆ. ಅವರು ಮಂತ್ಲಿ ಚೆಕಪ್ ಇತ್ತು. ಸೊ ಹಂಗಾಗಿ ಹಾಸ್ಪಿಟಲ್ಗೆ ಹೋಗಿದ್ರು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದ ಕಾರಣದಿಂದ. ನಾವು ಅಷ್ಟರಲ್ಲಿ ಹೋಗಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ನಾಗರಂದರೆ ಈ ಥರ ಒಂದು ಕಲ್ಲಿದೆ. ನಾಗರು ಮಾಡೋ ಉದ್ದೇಶ ಏನು ಅಂತ ನಾನು ಕೇಳಿ ಪಡ್ಕೊಂಡಿದ್ದೇನಂತಂದರೆ, ನಮಗೆ ನಾಗ ದೇವತೆಗಳಿಂದ ಲೈಕ್ ಏನು ದೋಷ ಎಲ್ಲ ಬರಬಾರ್ದು, ಅಥವಾ ನಮಗೆ ನಾಗರು ಮಾಡಿಲ್ಲ ಅಂತ ಅಂದರೆ ಅವುಗಳೆಲ್ಲ ಕಾಣಿಸೋದು ಜಾಸ್ತಿ. ಆ್ಯಂಡ್ ನಮ್ಮನ್ನು ಕಾಯ್ತಾರೆ ದೇವರು, ಅಂದರೆ ನಮ್ಮ ಮನೆತನನ ಕಾಯ್ತಾರೆ ಅನ್ನೋ ಒಂದು ಪದ್ಧತಿ ಇದೆ ಅಂತ ಹೇಳಿದ್ರು ಮನೇಲಿ. ಏನಕ್ಕೆ ಅಂತ ಕೇಳಿದಾಗ ಸೊ ಹಂಗಾಗಿ ಹೋಗ್ಬಿಟ್ಟು ಅಲ್ಲಿ ಕಲ್ಲಿಗೆ ಫಸ್ಟ್ ಅರ್ಶಿನ ಕುಂಕುಮ ಎಲ್ಲ ಕೂಡ ಇಟ್ಟು ಅದಾದಮೇಲೆ ಹೂವೆಲ್ಲ ಹಾಕಿ, ಅದಾದಮೇಲೆ ಇದು ಬರುತ್ತಲ್ಲ ಬತ್ತಿ ಥರ, ಹಿಂಗೆ ಹಾರ ಥರ, ಆ ಥರ ಬತ್ತಿ ಎಲ್ಲ ಕೂಡ ಹಾಕಿ ಆ್ಯಂಡ್ ನೆಕ್ಸ್ಟ್ ಹಾಲು ತುಪ್ಪ ಎಲ್ಲ ಮುಂದೆಗಡೆ ಇಟ್ಟು, ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಇಟ್ಟು, ಕಾಯಿ ಎಲ್ಲ ಇಟ್ಟು ಫಸ್ಟು ಸಾಂಬ್ರಾಣಿ ಕಡ್ಡಿ ತೊಗೊಂಡು ಪೂಜೆ ಎಲ್ಲ ಕೂಡ ಮಾಡಿದೆ. ಅದಾದಮೇಲೆ ನೀಟಾಗಿ ಕಾಯೆಲ್ಲ ಕೂಡ ಹೊಡಿಸ್ಬಿಟ್ಟು ಆ್ಯಂಡ್ ನಾನು ಒಂದು ಕಾಯಿ ಹೊಡೆಸಲ್ಲಿ ನಮ್ಮ ಅಂಕಲ್ 3 ಕಾಯಿ ಹೊಡ್ಕೊಬಂದು. ಸೊ ಹಾಗೆ ಮಾಡಿದೆ ಫಸ್ಟ್ ನಾನು. ನೆಕ್ಸ್ಟ್ ಇವಾಗ ನಮ್ಮ ಅಂಕಲ್ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಎಲ್ಲರ ಮನೇಲೂ ಏನಂತಾರೆ ಅಕ್ಕಿ ಮತ್ತು ಬೆಲ್ಲ ತಂದಿರ್ತೀವಿ, ಅದೇ ಪ್ರಸಾದ. ಮತ್ತು ಒಂದು ಮೊಟ್ಟೆ ತೊಗೊಂಬಂದಿರ್ತೀರಿ, ಮತ್ತು ಒಂದೊಂದು ಕೋಳಿ, ಅಷ್ಟೆಲ್ಲ ಕೂಡ ಇಟ್ಕೊಂಡು ಅದಾದಮೇಲೆ ಇವಾಗ ಹಾಲು ತುಪ್ಪನ ದೇವರಿಗೆ ಅರ್ಪಣೆ ಮಾಡಿಬಿಟ್ಟು ನಾನು ನಮಸ್ಕಾರ ಹಾಕ್ಕೊಂಡು ಬಂದೆ. ಅದಾದಮೇಲೆ ನಮ್ಮ ಆಂಟಿ ನಮ್ಮ ಅಂಕಲ್ಗಳೆಲ್ಲ ಕೂಡ ಮಾಡ್ತಿದ್ದಾರೆ. ಒಬ್ಬೊಬ್ಬರೇ ಮಂಗಳಾರತಿ ಎಲ್ಲ ಕೂಡ ತೊಗೊಂಡು ಹಾಲು ತುಪ್ಪ ಎಲ್ಲ ಕೂಡ ಹಾಕಿಬಿಟ್ಟು ನೆಕ್ಸ್ಟು ಪಕ್ಕಕ್ಕೆ ಬಂದರು. ನೆಕ್ಸ್ಟ್ ನಾವು ಕೋಳಿ ಎಲ್ಲ ಕೂಡ ಕಟ್ ಮಾಡ್ತೀವಿ. ನೀಟಾಗಿ ಕೋಳಿ ಎಲ್ಲ ಕಟ್ ಮಾಡ್ಕೊಂಡು ಬರ್ತೀವಿ. ಅದೆಲ್ಲ ಕೂಡ ನಾನು ಕ್ಲಿಪ್ಪಿಂಗ್ ಹಾಕಿಲ್ಲ, ಜಸ್ಟ್ ನಾನು ಏನೆಲ್ಲ ಕ್ಲಿಪ್ಪಿಂಗ್ ತೆಗ್ದಿದ್ದಾರಲ್ಲ ಆ ಕ್ಲಿಪ್ಪಿಂಗ್ನ ಹಾಕಿದ್ದೀನಿ. ನಮ್ಮ ಚೋಟಿ ಆರಾಮಾಗಿ ನಮ್ಮ ಆಂಟಿ ಹತ್ರ ಕೂತಿದ್ದ. ಇದೆಲ್ಲ ಮುಗಿಯೋಷ್ಟರಲ್ಲಿ ಲೇಟೆಸ್ಟಾಗಿ ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಕೂಡ ಬಂದರು. ಅವರು ಬಂದು ಸ್ವಲ್ಪ ಹಾಲು ತುಪ್ಪ ಮಾಡ್ಕೊಳ್ಳೋದಲ್ಲ ಅಂತೇಳಿ ನಾನು ಅವ್ರು ಬರ್ತಾರೋ ಇಲ್ಲ ಅಂದ್ಬಿಟ್ಟು ಎಲ್ಲ ಹಾಕ್ಬಿಟ್ಟಿದ್ದೆ. ನಮ್ಮಮ್ಮ ನೀಟಾಗಿ ನಮಸ್ಕಾರ ಎಲ್ಲ ಕೂಡ ಮಾಡಿಬಿಟ್ಟು ಕುಂಕುಮ ಎಲ್ಲ ಇಟ್ಕೊಂಡು, ಅದಾದಮೇಲೆ ನಮ್ಮಪ್ಪನೂ ಕೂಡ ಬಂದು ಚೋಟಿನ ನಮ್ಮ ಅಕ್ಕನ ಕೈಲಿ ಕೊಟ್ಬಿಟ್ಟು ನಮ್ಮಪ್ಪನೂ ಬಂದು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ದೇವರ ಬ್ಲೆಸ್ಸಿಂಗ್ಸ್ನ ಕೂಡ ತೊಗೊಂಡ್ರು. ದೇವರು ನಮಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ, ನಮ್ಮ ಮನೇಲಿ ಚೆನ್ನಾಗಿರ್ತಿರ್ಲಿ, ದೇವರ ಸದಾ ನಾ ಕಾಯಲಿ ಅಂತ ಅಂದ್ಕೊಂಡು
ನಿಮಗೂ ಕೂಡ ದೇವರು ಒಳ್ಳೇದೆಲ್ಲ ಕೂಡ ಒಳ್ಳೇದನ್ನೆಲ್ಲ ಮಾಡಲಿ ಅಂತ ಅಂದ್ಕೊಂಡು ನೆಕ್ಸ್ಟ್ ನಾವು ವಾಪಸ್ ಮನೆಗೆ ಬಂದ್ವಿ. ಗಾಡಿ ಓಡಿಸ್ತಾ ಅಂತ. ಸೊ ಗೈಸ್, ಇವಾಗ ಸಂಜೆ 5 ಗಂಟೆ ಆಗಿದೆ. ಮನೇಲಿ ಕೋಳಿ ಬಂದಿದ್ದಲ್ಲ, ನಾನ್ ವೆಜ್ ಎಲ್ಲ ಕೂಡ ಮಾಡಿಕೊಂಡು ಅದಾದ ತಿಂದು ಸ್ವಲ್ಪ ರೆಸ್ಟ್ ಎಲ್ಲ ಕೂಡ ಮುಗಿಸ್ಕೊಂಡು ಇವಾಗ ನಾನು ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಸ್ವಲ್ಪ ಎಲ್ಲ ಹೋಗಬೇಕು, ಎಲ್ಲಿಗೆ ಏನು ಅಂತೆಲ್ಲ ಕೂಡ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಅಕ್ಕ ಮನೆಗೆ ಹೋಗೋಣ. ಸೊ ಕಮ್ ಲೆಟ್ಸ್ ಗೋ ನಾವ್. ಸೊ ಇವಾಗ 6 ಗಂಟೆ ಆಗಿದೆ. ಐ ಆಮ್ ಬ್ಯಾಕ್ ಹೋಮ್. ಬಂದೆ ಮನೆಗೆ. ಸೊ ಎಸ್, ಇವಾಗ ಓದಬೇಕು. ಆ್ಯಂಡ್ ವಾಚ್ ಮರ್ತು ಬಂದಿದ್ದೀನಿ. ಅಪ್ಪ, ಇದಿಷ್ಟು ಕತೆ. ಬನ್ನಿ ಇವಾಗ ನಿವೇದನ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಹೇಳೋಣ. ಯಾರಿಲ್ಲ, ನಾನೇ ಮನೆ ಭಾಗ ತೊಗೊಂಡ್ಬಂದಿದ್ದೀನಿ. ಇವಾಗ ಪ್ರಾಕ್ಟೀಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಓದೋಣ. ಅವ್ನು ಬರೋಷ್ಟು ಸ್ವಲ್ಪ ಎಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸಿ ಏನೆಲ್ಲ ಆಗುತ್ತೆ ಅಂತ. ಇವಾಗ ಅಕ್ಕ ಮನೇಲಿದ್ದೀನಿ. ಸೊ ಹಂಗಾಗಿ ಅವಳು ಮಸಾಲ ಪುರಿ ತಿನ್ನಬೇಕು, ನಂಗೆ ಏನಾದ್ರು ತಿನ್ಬೇಕು ಅನಿಸಿದೆ ತೊಗೊಂಬ ಅಂತಂದ್ಲು. ಸೊ ನಾನು ಅಲ್ಲೇ ಇದ್ದಂಥ ಹತ್ರದಲ್ಲಿರೋ ಬೇಕ್ರಿಗೆ ಹೋಗಿ ಮಸಾಲ ಪುರಿನ ತೊಗೊಂಡು ಬಂದೆ. ಚಿನ್ನಿ ಆಮೇಲೆ ಅಮ್ಮ ಇಲ್ಲೋಡು, ಕಂದ ಕಂದ ಕಂದಮ್ಮ, ನನ್ನ ಮುದ್ದು ಕಂದಮ್ಮ, ಬಾಮ್ಮ, ಬಾ ಬಾ, ನಾನೇ ಬರ್ಬೇಕಾ? ಬಾ, ನನ್ನೇ ಬಂತು 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 ಚಿಕ್ಕಿ ಬಂತು ಚಿಕ್ಕಿ ಬಂತು 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 ಚಿಕ್ಕಿ ಬಂತು. ಬಾ, ಆಯ್ತು ಬಾರ ರಾಜ. ನಾನು ನಿನ್ನ ತೊಡೆ ಮೇಲೆ ಕುತ್ಕೊಂಡ್ಲಾ ಮಲ್ಕೊಂಡ್ಲಾ? ಬಾ, ನಿನ್ನ ತೊಡೆ ಮೇಲೆ ಮಲ್ಕೊಂತೀನಿ ನಿನ್ನ ತೊಡೆ ಮೇಲೆ. ಮಲ್ಕೊಂಡು ಕಾಲು ಗಂಟೆ ಕೊಟ್ಟಿದ್ದೆ. ಮಲ್ಕೊಂಡ ಇಲ್ಲಿ ಅಮ್ಮ, ಮಲ್ಕೊಂಡ ಇಲ್ಲಿ ಇರು. ಕಂದ ಮಲ್ಕೊಂಡ ಇಲ್ಲಿ, ಮಲ್ಕೊಂಡ್ಲಾ? ಮಲ್ಕೊಂಡ ಚಿಕ್ಕಿ. ಜೋಜೋ ಮಾಡು ಚಿಕ್ಕಿನ, ಜೋಜೋ ಮಾಡು, ಜೋಜೋ ಮಾಡು. ಜೋಜೋ ಮಾಡ್ಬೇಕು ಚಿಕ್ಕಿನ, ಜೋಜೋ ಮಾಡಿದ್ರೆ ಯಾಕೆ ಹುಡುಕೋದು ಚಿಕ್ಕಿನ? ಏನಗಬ್ಬನಿ ನಾವು ಮಾತ್ರ ಪ್ರೀತಿ ಮಾಡೋದು, ನೀನ್ ಮಾತ್ರ ನಮಗ್ ಜೋಜ ಮಾಡಲ್ಲ. ಯಾಕಂಗ ನೀನ್ ಯಾಕೆ ನಮ್ಗೆ ಜೋಜ ಮಾಡಲ್ಲಂತೆ? ಜೋಜ ಮಾಡಲ್ಲ. ನಾವ್ ಮಾತ್ರ ನಿನ್ನ ಜೋಜ ಮಾಡೋದಾ? ಓ ಓ ಓ ಓ ಅದು ಕಚ್ಕೊಂಡು ತಿನ್ಬಿಡ್ಬೇಕು. ಆ್ಯಪಲ್ ಥರ ಇರುತ್ತಿಲ್ಲ. ಅನ್ಕೊತಿದ್ದು. ಅಮ್ಮ ನಮಸ್ತೆ ಮಾಡು, ಚಿಕ್ಕ ನಮಸ್ತೆ ಮಾಡು, ಚಿಕ್ಕ ನಮಸ್ತೆ ಮಾಡು. ಅಮ್ಮ ನಮಸ್ತೆ 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 ನಮಸ್ತೆ. ಹಂಗೆ ಮುತ್ತಿ ಮೇಲೆ ಕೊಡ್ತಾಳೆ ಚಿಕ್ಕಿ. ಮಲ್ಮುಡಿ ಕಚ್ಚಲ್ಲಿ ಚಿಕ್ಕಿ ಮುತ್ತಿ ಮೇಲೆ ಪೈಡ್ ಅಂತ ಕೊಡ್ತಾಳೆ. ಇಷ್ಟಿದ್ದ ಟೈಮಲ್ಲಿ ಇಷ್ಟು ಹಾಕೊಂಡ್ರೆ ನನ್ನ ಕೈಯಾಗ ಇಷ್ಟು ಬರ್ತಾರಿಲ್ಲ, ಇಷ್ಟು ಉದ್ದ ಬರ್ತಾರಿಲ್ಲ. ಅವಾಗ ಹುಟ್ಟಾಗ ಇಷ್ಟೇ ಬಾಯಿ ಇತ್ತು. ಇವತ್ತು ಬಾಯಿ ಇಷ್ಟು ಮಾಡ್ಕೊಂಡಿದ್ದೆ. ಇಷ್ಟಿದ್ದಿದ್ದು ಬಾಯಿನ. ಚಿಕ್ಕಿ ಬಂದಿದ್ದು ಖುಷಿ ಆಯ್ತಾ? ಚಿಕ್ಕಿ ಬಂದಿದ್ದು ಖುಷಿ ಆಯ್ತಾ? ಹಾ, ಖುಷಿ ಆಯ್ತಾ? ಚಿಕ್ಕಿ ಬಂದಿದ್ದು ಖುಷಿ ಆಯ್ತಾ? ಹ್ಞೂ ಅಂತೆ. ಹ್ಞೂ ಅಂತ ನನ್ನ ಪಾಪನು ಹ್ಞೂ ಅಂತದೆ. ಚಿಕ್ಕಿ ನಾಳೆ ಊರ್ಕೋತಾಳೆ, ಹೋಗ್ಲಾ? ಹ್ಞೂ ಹೋಗ್ಲಾ? ಅವ ಚಿಕ್ಕಿ ಊರ್ಕೋತಾಳೆ, ಹೋಗ್ಲಾ? ಅಮ್ಮ ಡಿ ಮಾಡು. ಹೂವ ಹೂವ ಅಮ್ಮ ಡಿ 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 ಡಿಶು ಡಿ 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 ಡಿಶು. ಏನು? ಗುಡ್ ನೈಟ್. ಇಟ್ಸ್ ಬೆಡ್ ಟೈಮ್. ಅಮ್ಮ ಗುಡ್ ನೈಟ್ ಮಾಡು. ಗುಡ್ ನೈಟ್.
ನಾನು ಅಕ್ಕ ಮನೆಗೆ ಏನಕ್ಕೆ ಹೋದೆ ಅಂತಾನೆ ಮಂಗಳವಾರ ಇಲ್ಲೆಲ್ಲ ಮುಗಿಸಿ ನಾನ್ ವೆಜ್ ಎಲ್ಲ ಕೂಡ ಮಾಡಿ ತಿಂದು ಅಕ್ಕ ಮನೆಗೆ ಹೋದೆ. ಅದಾದಮೇಲೆ ನೆಕ್ಸ್ಟ್ ಬುಧವಾರ ಇತ್ತು. ಬುಧವಾರ ಕಾಲಭೈರವೇಶ್ವರನ ದೇವಸ್ಥಾನಕ್ಕೆ ಹೋಗಿ ದೀಪ ಎಲ್ಲ ಹಚ್ಕೊಂಬರೋಣ ಬಾ ಅಂತ ಅಕ್ಕ ಹೇಳಿದ್ಲು. ಸೊ ಹಂಗಾಗಿ ದೇವಸ್ಥಾನಕ್ಕೆ ಹೋಗೋ ಚಾನ್ಸ್ನ ಯೂಶ್ವಲಾಗಿ ನಾನಂತೂ ಮಿಸ್ ಮಾಡ್ಕೊಡಲ್ಲ. ಅದೇ ರೀತಿ ಫಸ್ಟ್ ಹೋಗಿ ಆಂಜನೇಯನ ದೇವಸ್ಥಾನಕ್ಕೆ ಕರ್ಪೂರ ಎಲ್ಲ ಕೂಡ ಹಚ್ಚಿ ದೇವರ ಬ್ಲೆಸ್ಸಿಂಗ್ಸ್ ಎಲ್ಲ ಕೂಡ ತೊಗೊಂಡು ಇವಾಗ ನಾವು ಕಾಲಭೈರವೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಯಾರೆಲ್ಲ ಹೋದ್ರಿ ಏನು ಅಂತ ನಿಮಗೆ ವಿಡಿಯೋ ನೋಡ್ತೀರಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ನನ್ನ ಮನೇಲಿ ಗೆಸ್ಟ್ ಇದ್ದೇ ಇರ್ತಾನಲ್ಲ ನಮ್ಮ ಪಾಪು ಮಲ್ಕೊಂಬಿಟ್ಟಿದ್ದ ಹೋಗಬೇಕಾದ್ರೆ. ಸೊ ಇವಾಗ ದೇವಸ್ಥಾನ ಎಲ್ಲ ಕೂಡ ತಲುಪಿದ್ರಿ. ಇವರೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಅವ್ನು ಮಲ್ಕೊಂಡಿದ್ದ, ಹಾಗೆ ನಾನು ತೊಡೆ ಮೇಲೆ ಮಲಗಿಸ್ಕೊಂಡು ಲೈಕ್ ನಾನು ಕೂತಿದ್ದೆ. ಇಲ್ಲಿ ಊದು ಕುಂಬಳಕಾಯಿ ದೀಪನ ಹಚ್ತಾರೆ ಕಾಲಭೈರವೇಶ್ವರನಿಗೆ. 365 ಬತ್ತಿ ಇದೆಲ್ಲ ಹಾಕ್ಬಿಟ್ಟು ಅದಕ್ಕೆ ಎಣ್ಣೆ ಎಲ್ಲ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ದೀಪನ ಹಚ್ಚಿದ್ರು. ನಿಮಗೆಲ್ಲರಿಗೂ ಕೂಡ ಈ ವ್ಲಾಗ್ ಮೋಸ್ಟ್ ನಿವೇದ್ ಜೊತೆ ಇದೆ. ಸೊ ಆ ವ್ಲಾಗ್ ವಿತ್ ನಿವೇದ್ ಅಂತಲೇ ಹೇಳ್ಬೋದು. 3-4 ಡೇಸ್ ಕಂಬೈನ್ ಮಾಡಿ ಹಾಕಿದ್ದೀನಲ್ಲ. ಈ ವ್ಲಾಗೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ನೀವೇನು ಮಾಡಬೇಕಂದ್ರೆ ನನ್ನ ವ್ಲಾಗ್ನ ಅಥವಾ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಬೇಕು, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನ್ನ ವ್ಲಾಗಿಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ವಿಶಸ್ಗೆ ಎಲ್ಲರಿಗೂ ಕೂಡ ನನ್ನ ಒಂದು ವೀಡಿಯೋಸ್ನ ಶೇರ್ ಮಾಡಿ. ಅಷ್ಟರಲ್ಲಿ ಅಕ್ಕ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ಲು. ಆ್ಯಂಡ್ ನಮ್ಮ ಅಕ್ಕನೂ ನಮ್ಮ ಭಾವ ಸೇರಿ ಪೂಜೆ ಎಲ್ಲ ಕೂಡ ಮಾಡಿದ್ರು. ಯಾವ ರೀತಿ ಅಂತಂದರೆ ಎಲೆ ಅಡಿಕೆ ಬಾಳೆನೂ ದಕ್ಷಿಣೆ ಇಟ್ಟು ನೆಕ್ಸ್ಟು ದೀಪ ಎಲ್ಲ ಕೂಡ ಹಚ್ಚಿ ಪೂಜೆ ಮಾಡಿ ಅದಕ್ಕೆ ಹೂವು ಎಲ್ಲ ಕೂಡ ಇಟ್ಟು ಕಾಯಿ ಹೊಡೆದು ಕಾಯಿ ಇಟ್ಟು ಸಾಂಬ್ರಾಣಿ ಕಡ್ಡಿ ಕೆಳಗಡೆ ಹಚ್ಚಿಬಿಟ್ಟು ಅಷ್ಟರಲ್ಲಿ ನಮ್ಮ ಪಾಪುನ ಇದ್ನಲ್ಲ, ನಮ್ಮ ಪಾಪುಗೂ ನೀಟಾಗಿ ಕುತ್ಕೊಂಡು ಪೂಜೆ ಎಲ್ಲ ಕೂಡ ಮಾಡಿ ನಮಸ್ಕಾರ ಮಾಡ್ಕೊಳ್ಳಪ್ಪ ಅಂದಿದ ತಕ್ಷಣ ಕ್ಯೂಟಾಗಿ ನಮಸ್ಕಾರ ಮಾಡ್ಕೊಂಡ. ನೋಡಿ ಹಿಂಗೆ ನಮಸ್ಕಾರ ಮಾಡ್ತಾನೆ ಅಂತ ನೋಡಿ. ಎಷ್ಟೊತ್ತೇ ಆಗ್ಬೋದು, ನಾವು 3 ಗಂಟೆ ರಾತ್ರಿಗೆ ದೇವಸ್ಥಾನಕ್ಕೆ ಕರ್ಕೊಂಡೋಗ್ಲಿ ಅಥವಾ ಎಷ್ಟೊತ್ತಿಗಾದ್ರೂ ದೇವಸ್ಥಾನಕ್ಕೆ ಕರ್ಕೊಂಡೋಗ್ಲಿ, ಕರೆಕ್ಟಾಗಿ ನಾವು ದೇವರ ದರ್ಶನಕ್ಕೆ ಹೋಗೋ ಟೈಮ್ಗೆ ಎದ್ದೊಳ್ತಾನೆ. ದಟ್ ವಾಸ್ ಒಂಥರ ಅವ್ನಿಗೆ ಒಂಥರ ಡಿವೈನ್ ಫೀಲ್ ಗೊತ್ತಾಗ್ಬಿಡುತ್ತೇನೋ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ದೇವ್ರನ್ನ ನೋಡ್ಬಿಡೋದು, ತಿರ್ಗಾ ನೀಟಾಗಿ ಮಲ್ಕೊಂಬಿಡ್ತಾನೆ ಒಂದೊಂದ್ಸಲಿ. ನಾವು ಲಾಸ್ಟ್ ಟೈಮ್ ಕುಕ್ಕೆಗೆಲ್ಲ ಹೋದಾಗ ಹಂಗೆ ಮಾಡಿದ್ದು, ದೇವ್ರನ್ನ ನೋಡ್ದ ಮಲ್ಕೊಂಬಿಟ್ಟ. ಸೊ ಬನ್ನಿ ಇವಾಗ ದೇವ್ರ ದರ್ಶನ ಮಾಡೋಣ, ನಿಮಗೂ ಮಾಡಿಸ್ತೀನಿ. ದೇವರಂತ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಬಂದು ಅಕ್ಕ ದೀಪ ಎಲ್ಲ ಕೂಡ ಹಚ್ಚಿದ್ರು. ಒಳಗಡೆ ಹೋಗಿ ಪೂಜೆ ಎಲ್ಲ ಕೂಡ ಮಾಡಿಸ್ಬೇಕು. ಸೊ ಬನ್ನಿ, ಇಲ್ಲಿ ನೋಡಿ ದೀಪ ಎಲ್ಲ ಹಚ್ಚಿದ್ದೀವಿ. ನಮ್ಮ ಪಾಪುಗಳು ಎದ್ದಿದ್ದಾನೆ, ಇನ್ನು ಇವಾಗ 5:15. ಸೊ ಬನ್ನಿ ಈಗ ದೇವಸ್ಥಾನನ ಆಚೆಗಡೆಯಿಂದ ನಾನು ನೋಡಿಸ್ತಾ ಇದ್ದೀನಿ ನಿಮಗೆ. ಕಂಪ್ಲೀಟ್ ಮಂಜು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಆಲ್ರೆಡಿ ಆಚೆ ಬರೋಷ್ಟರಲ್ಲಿ 5:45 6 o'clock ಆಗಿಬಿಟ್ಟಿತ್ತು, ಅಥವಾ 5:30 ಅಪ್ರಾಕ್ಸಿಮೇಟಾಗಿ ಅಂತ ಅಂದ್ಕೊಳ್ಳಿ. ನಾವು ಬೆಳಗ್ಗೆ 4 ಗಂಟೆಗೋ 3 ಗಂಟೆಗೋ ಮನೆ ಬಿಟ್ಟಿದ್ದು. ನಮಗೆ ಹತ್ತತ್ರ ನಮಗೆ ದೂರನೇ ಆಗುತ್ತೆ, ಅಂದರೆ 1 hour ಜರ್ನಿ ಅಂತಲೇ ಹೇಳ್ಬೋದು. 1 hour ಹೋಗೋದು 1 hour ಬರೋದು. ಸೊ ಹಂಗೆ ನಮ್ಮ ಅಕ್ಕ ನಮ್ಮ ಭಾವ ನಾವೆಲ್ಲ ಕೂಡ ಮತ್ತು ಆನಂದನು ಅನಿತಕ್ಕನು ಲಾವಣ್ಯಕ್ಕನು ಮತ್ತು ಅಂಗಡಿಯಲ್ಲಿರೋ 2 ಹುಡುಗರು, ಇಷ್ಟು ಜನ ಹೋಗಿದ್ದಿತ್ತು. ಸೊ ನಾವು ಕಾರಲ್ಲಿ ಹೋಗಿದ್ದಿತ್ತು. ಸೊ ಇವಾಗ ಫೋಟೋ ಸೆಷನ್ ಆ್ಯಂಡ್ ವೀಡಿಯೋ ಸೆಷನ್. ಎಷ್ಟು ಮಂಜಿದೆ ನೋಡಿ. ನಾವು ಫಸ್ಟ್ ಬಂದಾಗ ದೇವಸ್ಥಾನನೇ ಮಂಜಲ್ಲಿ ಮುಚ್ಚಿಬಿಟ್ಟಿದೆ ಅಂತಾರಲ್ಲ, ಹಂಗಾಗ್ಬಿಟ್ಟಿತ್ತು. ಸೊ ಇವಾಗ ಇರೋದ್ರಲ್ಲಿ ಪರವಾಗಿಲ್ಲ. ಅದಕ್ಕೋಸ್ಕರ ಆಚೆಗಡೆ ನಿಂತ್ಕೊಂಡು ಈ ವೆದರ್ನು ಕೂಡ ಎಂಜಾಯ್ ಮಾಡ್ಕೊತಾ ಆ್ಯಂಡ್ ನಾವು ಕೂಡ ಫೋಟೋಸ್ ವೀಡಿಯೋಸ್ನ ತೆಗೆದುಕೊಂಡು ಇವಾಗ ನೆಕ್ಸ್ಟ್ ಕಾರಲ್ಲಿ ಹೋಗ್ತಾ ಇದ್ವಿ. ನೋಡಿ 6 ಗಂಟೆಗೂ ಹೆಂಗಿದೆ ಮಂಜಂದರೆ, ನೀಟಾಗಿ ವೆಹಿಕಲ್ಸ್ಗಳು ಕಾಣ್ತಾನೆ ಇರಲಿಲ್ಲ. ಸ್ಟಾರ್ಟಿಂಗ್ ಕಾರ್ ಓಡ್ಸೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ ಸ್ವಲ್ಪ ಕಾಣಿಸಂಗಾಯಿತು. ಸೊ ಹೋಗ್ಬೇಕಾದ್ರೂ ಇಷ್ಟು ಮಂಜಿರಲಿಲ್ಲ. ಇವಾಗ ಅಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ತುಂಬ ಮಂಜಿತ್ತು. ಅದರಲ್ಲೂ ಕೂಡ ಇವಾಗ ವೆದರ್ ಹಿಂಗೆ ಇರೋದನ್ನ ಪ್ಲೀಸ್ ಸೇಫಾಗಿ ರೈಡ್ ಮಾಡಿ. ಸ್ವಲ್ಪ ನಿಧಾನಕ್ಕೆ ಹೋದ್ರೂ ಪರವಾಗಿಲ್ಲ, ಸೇಫಾಗಿ ರೈಡ್ ಮಾಡಿ. ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ. ಸೊ ಗೈಸ್ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬರೋಷ್ಟರಲ್ಲಿ ಟೈಮ್ ಬಂದು ಅರೌಂಡ್ 8 o'clock ಆಗಿಬಿಟ್ಟಿತ್ತು. ಸೊ ಬಂದೆ, ಸ್ವಲ್ಪ ಹೊತ್ತು ಓದ್ಬಿಟ್ಟು 1 hour ಮಲ್ಕೊಂಡಿದ್ದೆ. ಯಾಕಂದರೆ ಬೆಳಗ್ಗೆ ನೈಟ್ ಮಲ್ಗೋಕ್ಕೆ 12 o'clock ಮೇಲಾಗಿತ್ತು, ಮಧ್ಯರಾತ್ರಿ 3:30 ಎದ್ದಿದ್ದಲ್ಲ. ಸೊ ಹಂಗಾಗಿ 1 hour ಮಲ್ಕೊಂಡು ರೆಸ್ಟ್ ಮಾಡಿ ಇವಾಗ ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್ ಮತ್ತು ಫೋರ್ತ್ ಚಾಪ್ಟರ್ ಪ್ರಾಕ್ಟಿಕಲ್ ಎಲ್ಲ ಕೂಡ ಓದಿದ್ದಾಯಿತು. 5, 6 ಗೊತ್ತಿಲ್ಲ ಏನು ಮಾಡ್ತೀನೋ, ಜಸ್ಟ್ ಐ ಕೆಪ್ಟ್ ಲೈಕ್ ದಟ್. ಇವಾಗ ಟೈಮ್ ಎಷ್ಟಾಗಿದೆ, 11 ಗಂಟೆ ಆಗಿದೆ.
ಇವಾಗ ಟೈಮ್ 11 ಗಂಟೆ ಆಗಿದೆ. ಟಿಫನ್ ತಿಂದು ತಲೆ ಒಂದು ಕ್ಲಚ್ ಹಾಕ್ಕೊಂಡು ಕಾಲೇಜ್ಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ಕಾಲೇಜಿಗೆ ಹೋಗಬೇಕಲ್ಲ, ಹಂಗಾಗಿ ಸ್ವಲ್ಪ ಟಿಫನ್ ತಿಂದ್ಬಿಟ್ಟು ಹೋಗೋಣ. ಅಕ್ಕ ಸ್ವಲ್ಪ ಮಲ್ಕೊಂಡಿದ್ದಾಳೆ, ಅವ್ರು ಟಿಫನ್ ಎಲ್ಲ ಕೂಡ ಮಾಡಿ ದೋಸೆ ಸುತ್ಕೊಂಡ್ರೆ ಆಯಿತು. ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದಾಳೆ. ಸೊ ತಿಂದ್ಬಿಟ್ಟು ಹೋಗಬೇಕು. ಸೊ ದೋಸೆ ನೆನೆಸಿಟ್ಟಿದ್ದೀನಿ, ಕಡೆದು ಆನ್ ಮಾಡಿದೆ. ಸೊ ಇವಾಗ ಕಡಗಡಗ ಅಂತ ದೋಸೆ ಮಾಡ್ಕೊಂಡು ತಿನ್ಕೊಂಡು ಕಾಲೇಜ್ಗೆ ಹೋಗೋಣ. ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ ಪಾಪು ಕೂಡ ಮಲಗಿದ್ದಾನೆ, ಬಿಕಾಸ್ ಅವನು ಕೂಡ ಕಾರಲ್ಲಿ ಹೋಗ್ಬೇಕಾದ್ರೆ ಇದ್ದಿದ್ದ, ದೇವಸ್ಥಾನದಲ್ಲೆಲ್ಲ ಇದ್ದಿದ್ದ, ಬರಬೇಕಾದ್ರೆ ನಿದ್ದೆ ಮಾಡಿದೆ. ಅವನು ಕೂಡ ಮಲ್ಕೊಂಡಿದ್ದಾನೆ. ಸೊ ಬೇಗ ತಿಂದು ದೋಸೆನ ನೆಕ್ಸ್ಟ್ ನಾನು ಹೋಗಬೇಕು. ಲೆಟ್ಸಿ ಪಟಾಪಟ್ ಅಂತ ಹೋಗಬೇಕು. ನಾನು ಇವತ್ತು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮಮ್ಮ ಫೋನ್ ಮಾಡಿಬಿಟ್ಟು ನಮ್ಮೂರಾಗ ಚಿರತೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಸಂಜೆ ಕತ್ಲಾಗ್ಬಿಟ್ಟಿರ್ತೀನಿ ಬರೋಷ್ಟರಲ್ಲಿ 5 ಕಾಲ ಆಗುತ್ತೆ. ನಾನು ಎಕ್ಸಾಮ್ನ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ಬರಬೇಡ, ನಿಮ್ಮ ಮಂಜು ಮನೆಗೆ ಹೋಗ್ಬಿಡು ಅಂತ ನಮ್ಮ ಅಕ್ಕ ಮನೆಗೆ ಹೋಗ್ಬಿಡು ಅಂತ ಹೇಳ್ತಾವ್ರೆ. ಸೊ ಹಂಗಾಗಿ ಸಂಜೆ ಕೂಡ ಇಲ್ಲೇ ಬರೋ ಪ್ಲ್ಯಾನ್. ನಮ್ಮ ಅಕ್ಕಂಗೆ ಅವ್ರನ್ನೂ ಬನ್ನಿ ಅಂತ ಕರೀತಾ ಜಾಸ್ತಿ ಸರ್ವಿದೆ, ಬನ್ನಿ ಅಂತ ಹೇಳ್ತಾ ಇದ್ದೆ. ಐ ಡೋಂಟ್ ನೋ ವಾಟ್ ದ ವಿಲ್ ಡು. ಸೊ ಇವಾಗ ದೋಸೆ ಕೂಡ ಬಿಟ್ಟಿದ್ದೀನಿ ಇಂಚ್ ಮೇಲೆ ನೋಡಿ. ಆ್ಯಂಡ್ ದೋಸೆ ಎಲ್ಲ ಕೂಡ ತಿನ್ಕೊಂಡು ಹೋಗೋಣ. ಮತ್ತು ಫಿನಾನ್ಸ್ ಎಲೆಕ್ಟಿವ್ 2 ಮರ್ಜಸ್ ಅಕ್ವಸಿಷನ್ ಆ್ಯಂಡ್ ಕಾರ್ಪೊರೇಟ್ ರೀಸ್ಟ್ರಕ್ಚರಿಂಗು ಮಾಡ್ಯೂಲ್ 1, 2, 3 ಓದಿದ್ದೀನಿ. 4 ಕೂಡ ಮುಗಿಸಿದ್ದೀನಿ. ಸೊ ಇವಾಗ ಇದ್ರದ್ದು ಸಮ್ಸ್ ನೋಡ್ಕೋಬೇಕು. ಎಕ್ಸ್ಚೇಂಜ್ ರೇಷಿಯೋದು ಎಷ್ಟು ಓದಿದೆಯಾ? ಫುಲ್ಲು 1, 2, 3, 4, 5 1, 2, 3, 4 SS ನಿಂದು ಆಗ್ತಾ ಇದೆಯನ್ನ ಅದೇ SS. ಸೊ ಇದು ಹೊಸ ಲೈಬ್ರರಿ ಗೈಸ್, ಕುತ್ಕೊಂಡು ಓದೋದಕ್ಕೆ. ಇಟ್ಸ್ ನಾಟ್ ಲೈಬ್ರರಿ, ಸಿಟ್ಟಿಂಗ್ ಆ್ಯಂಡ್ ಸ್ಟಡಿ ಆರ್. Even for the presentation also they had made the Where? in between. Oh, for their display of the screen also it's there. Projector also there. Something they will do when we are leaving the college. Because it's our money, right? That is for sure. We paid 4 lakhs. ಅದು ಬಿಟ್ಟು ಎಕ್ಸ್ಟ್ರಾ ಫೀಸ್ಗಳು ಬೇರೆ ಕಟ್ಸ್ಕೊಂಡು 10,000, 5,000, 3,000, 2,000 ಅಂತ ಅದನ್ನೆಲ್ಲ ಏನು ತೊಗೊಂಡೋಗಿ ಏನು ತಿರುಗಿ ಉಂಡಿಗೆ ಹಾಕ್ತಾರೆ. ಫುಲ್ ಪ್ರಿಪೇರಾ? ಹಾಂ. ನೀ ಎಷ್ಟು ಮಾಡ್ಯೂಲ್ ಓದಿದ್ಯಾ ಮದನ್? ಹಾಂ ಹಾಂ ಎಲ್ಲ. ಮನೋಜ್ ನೀನು ಎಷ್ಟು ಓದಿದ್ಯಾ? ಎಲ್ಲ 6 ಮಾಡ್ಯೂಲು. ನಾನು 1, 2, 3, 4 ಅಷ್ಟೇ. 5 ನಾನು ಟಚ್ ಇಲ್ಲ. 5, 6 ನಾನು ನೋಡೇ ಇಲ್ಲ. ಇದೆಲ್ಲ ಓದಿದ್ದೀನಿ. ಏನು ಥರ್ಡ್ ಚಾಪ್ಟರ್ 3 ಓದಿರೋದು. ಕ್ರೋಸ್ ಅಕ್ಷತ್ ಎಷ್ಟು ಓದಿದ್ಯಾ? ಮತ್ತೆ ಎಲ್ಲ ಟೈಪ್ಸ್ ಆಫ್ ಏನೇನು ಐತಲ್ಲ. ನೀನು ಎಲ್ಲ ಓದಿದ್ಯಾ? ನವ್ಯ ಎಲ್ಲ ಓದಿದ್ಯಾ? 5 ಸ್ಟೇಜ್ ಮಾಡೆಲ್ಸ್. ಥಿಯರಿ ಮಾತ್ರ. ಪ್ರಾಕ್ಟಿಕಲ್ ಕೇಸ್ ಸ್ಟಡಿಗೆ ಯಾವ್ದು ಕೊಡ್ತಾರೆ? ಅದು ಎಫೆಕ್ಟಿವ್ಲಿ ಏನೇನು ಬರ್ತಿದೆ ನಾನು ಮುಟ್ಟೆ ಇಲ್ಲ. 5th ಮಾಡ್ಯೂಲ್ ನೋಡ್ಕೋಬೇಕು. ಥಿಯರಿಗೆ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ.